ಸರಿ, ನೀವು 15 ವರ್ಷದ ಹಿಂದೆ ಬೆಂಗಳೂರಿಗೆ ಬಂದೆ ಅಂದ್ರಲ್ಲ, ಊರಿಂದ ಬಂದು ಇಲ್ಲಿ ಬೆಂಗಳೂರಿಗೆ ಬಂದಾಗ ಈ ಬೆಂಗಳೂರೆಲ್ಲ ನೋಡಿ ಏನ್ ಅನ್ನಿಸ್ತು ನಿಮಗೆ? ಆ ಕಡೆ ಒಂದು ಕಡೆ ಹೋದ್ರೆ ಒಂದು ಕಡೆ ಸಿಗ್ತಿದ್ದಲ್ಲ ರೀ. ಅವರು ನಮ್ಮ ಊರವ್ರ ಜೊತೆಗೆ ಬರೋದು, ಜೊತೆಗೆ ಹೋಗೋದು, ಎಲ್ಲ ಗುರ್ತಾಗಿರಿ. ಎಲ್ಲ ಕಡೆ ಊರಿಗೆ ನಾನು ಒಬ್ಬಕಿನ ಹೋಗ್ತೀನಿ ರೀ. ಹೌದಾ? ಇವಾಗ ನಿಮ್ಗೆ ಏನ್ ಅನ್ಸುತ್ತೆ? 15 ವರ್ಷದ ಹಿಂದಿನ ಬೆಂಗಳೂರು ಇವಾಗಿನ ಬೆಂಗಳೂರು ಹೆಂಗಿದೆ ಅನ್ಸುತ್ತೆ ನಿಮ್ಗೆ? ಈಗ ಖುಷಿ ಅನಿಸ್ತಾರೆ. ಎಲ್ಲ ಕಡೆ ನಮ್ಮ ಮೇಡಮ್ ಕರ್ಕೊಂಡು ತಿರುಗಾಡಿದ್ರಲ್ಲಿ, ಮಾಲಿಗೆ ಆ ಕಡೆ ಈ ಕಡೆ ದೊಡ್ಡ ದೊಡ್ಡ ಹೋಟೆಲ್ಕ ಎಲ್ಲ ಖುಷಿ ಅನಿಸ್ತಾರೆ. ಈಗ ಖುಷಿ ಅನ್ಸುತ್ತೆ. ಇವಾಗ ಅವಾಗ ಕೆಲಸ ಮಾಡಾಗ ಜರ ಕಷ್ಟ ಆಯ್ತು ರೀ. ಬರೋಣ ನಾವು ಅಲ್ಲಿ ಬಿಲ್ಡಿಂಗ್ ಕೆಲಸ ಮಾಡಿಲ್ರಿ, ಅದ ಹೊಲ ಮನಿ ಕೆಲಸ. ಅವಾಗ ಸ್ವಲ್ಪ ಕಲ್ಲು ಎತ್ತದು, ಮಣ್ಣು ಎತ್ತದು, ಅದೇನು ಗೊತ್ತೇ ಆಗ್ತಿದ್ರಿ ನನಗೆ. ನೀರು ಸಿಮ್ಟ ಕೊಡೋಣ, ಬರೀ ನೀರು ಒಯ್ದು ಕೊಡಕ್ರಿ. ಕರ್ನಿ ಅಂಬದ್ ಗೊತ್ತಿಲ್ಲ, ಮಟ್ಗಲ್ ಅನ್ನೋದು ಗೊತ್ತಿರ್ಲಿಲ್ಲ. ಅವ್ರೊಂದು ಬದಲಿ ಕೇಳೋರು, ನಾನೊಂದು ಕೊಡಕ್ಕೆ. ಮತ್ತೆ ಹಂಗ ಬರ್ತಾ 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 ಕಲ್ತ್ಕೊಂಡೇವ್ರಿ. ಕಲ್ಕೊಂಡು ಅವ್ರು ನಮ್ ಕಳ್ಸಂದವ್ರೇ ಫಸ್ಟಿಗೆ ಹೋಗ್ಬಿಟ್ರಿ. ಅವ್ರು ಕಳ್ಸಿದ್ರಿ. ಅವ್ರು ನನ್ ಮುಂದೆ ಹೇಳಿಲ್ರಿ, ಕೇಳ್ದವ. ಅವ್ರು ಹೋದ್ಮೇಲೆ ಹೇಳಿದ್ರು, ಸಣವ ನಿಮ್ಗ ಕಳ್ಸಂದ್ರು ನೀನೇ ಅವ್ರಿಗೆ ಮೊದಲು ಕಳ್ಸಿದಲ್ಲ ಅಂತಂದ್ರು. ನಾ ಯಾಕೆ ಕಳ್ಸ್ಲಿಯಪ್ಪ, ಯಪ್ಪ ಮೇಸ್ತ್ರಿಗೆ ಕಳ್ಸ್ಯಾನ, ಯಾರು ಹೇಳಂತಂದೆ. ಬ್ಯಾಡ ಬಿಡು ಮಾಮ, ಜಗಳ ಮಾಡ್ತೀನಿ ನೀನು. ಅವಾಗ ಅವ್ರ ಇಲ್ಲ ಕೈ ಹೇಳ್ಬೇಕಿಲ್ಲ, ನಾ ಅವ್ರ ಜಗಳ ಮಾಡ್ತಿದ್ದೆ ಅಂತ. ನೀ ಜಗಳ ಮಾಡ್ತಾಳ ಅಂತ ಅದ್ ಕೈ ಹೇಳಿಲ್ಲ ಅಂತ ಹೇಳಿಲ್ಲ. ಅವ್ರಿಗೆ ಹೋದ್ರಿ ಅವ್ರೇ. ನಾವೇ ಏನಾದ್ರು ಉಳ್ಕೊಂಡಿವಿ ನೋಡ್ರಿ. ಒಳ್ಳೇದಿದ್ರು ಒಳ್ಳೇದೇ ಆಗ್ತದ್ರಿ. ಅಲ್ಲ ರೀ? ಹೌದೌದು. ಕೆಟ್ಟವ್ರಿಗೆ ಆಗಲಿ ತೋರಿಸಿ ಬಿಡ್ತಾರೆ. ನಮ್ನಾಗಂತ್ರ ಮನ ಖಾತ್ರಿ ಆಗ್ಯದ. ನಮ್ಗೆ ಯಾರು ಕೆಟ್ಟದ್ ಬಯಸ್ತಾರಲ್ಲ ಅವ್ರಿಗೆ ಆಗ್ಬಿಟ್ಟದ್ರಿ. ಅಷ್ಟೇ ಅಷ್ಟೇ. ಅದು ನಮ್ಗಂತಾರಲ್ಲ ನಿಮ್ಗಾಗ್ಲಿ ಅನ್ನೋದು. ಇವ್ರು ಯಾವಾಗ ಹೇಳ್ತಾರ ನೋಡಿ, ಗಿಲ್ಲಿ ಮನೇಲಿ ಕರ್ಮ ಇಸ್ ಬೂಮ್ರಾಂಗ್ ಅಂತ. ಹಂಗೆ ನಾವೇನ್ ಮಾಡ್ತೀವಿ ಅದ್ ನಮ್ಗೆ ತಿರ್ಗಿಸಿ ಬರುತ್ತೆ. ಕರೆ ಸತ್ಯವಾಗಿ ಹೇಳೋ ಮಾತ್ರ ಇದು. ಅದು ತಮಗ್ ಬರೋದಕ್ಕ ನಮ್ಗ ಅನಿಸ್ತ, ಅವ್ರು ಅನಿಸ್ತಾರ ನಮ್ಗ. ಅದು ಒಳ್ಳೆ ನಮ್ಗೆ ಬರ್ತದ ಅನ್ನೋದು ಅವ್ರಿಗೆ ಗೊತ್ತಾಗಲ್ಲ ರೀ. ನಮಗ್ ಮಾತ್ರ ನಮ್ಮ ಅಕ್ಕ ಒಂದ್ ಮಾತು ಹೇಳಿದ್ವಿ, ನಿಮ್ಗ ಬೈತಾರಲ್ಲ ನಮ್ಮ, ನೀ ಅವ್ರಿಗೆ ಒಳ್ಳೆ ಬೈಲಾಕ್ ಹೋಗ್ಬೇಡ, ನಿನ್ಗ ಒಳ್ಳೆ ತದಂತ ಹೇಳಿದ್ರು ನಮ್ಮ ಅಕ್ಕ. ಇವಾಗ ಈ 15 ವರ್ಷದಲ್ಲಿ ನಿಮ್ಗೆ ಯಾವಾಗ್ಲಾದ್ರೂ ಬೇಜಾರಾಗಿ ಊರ್ಗ್ ಹೋಗ್ಬಿಡೋಣ ಅನ್ಸಿದ್ಯಾ? ಇಲ್ಲ ರೀ, ನಮ್ಮ ಮೇಡಮ್ ಬಲ್ಲಿ ಬಂದಿದ್ ನಮ್ಗೆ ಅನ್ಸಿಲ್ಲ ರೀ. ಯಾವಾಗೂ ಅನ್ಸಿಲ್ಲ ಅಂದ್ರೆ ನಾನು ವಾಪಸ್ ಊರ್ಗ್ ಹೋಗ್ಬಿಡೋಣಪ್ಪ, ಸಾಕು ಈ ಬೆಂಗಳೂರು ಸವಾಸನೆ ಸಾಕು? ಇಲ್ಲ ನಮ್ಮ ಮೇಡಮ್ ಹತ್ರ ಬಂದಿಲ್ಲ, ಹಂಗಾಗಿಲ್ಲ. ಒಂದ್ಸಲ ಆ ಕಡೆ ಇದಕ್ಕೆ ಕುಂಬಳಗೂಡ್ಗೆ ಹೋಗಿದ್ದೇವ್ರಿ. ಅಲ್ಲಿ ಹಿಂಗೆ ಸಂಘಟನೆ ಜಗಳ ಮಾಡ್ತಿದ್ರು. ಒಂದ್ ಸ್ವಲ್ಪ ವಾದ್ಯವ್ರು ಒಳ್ಳೆ. ಅಲ್ಲಿ ಒಂದು 5-6 ತಿಂಗಳು ಇದ್ದೇವನತ್ರಿ ಕುಂಬಳಗೂಡ. ಅಲ್ಲಿ ನಮ್ಗೆ ಸಟ್ ಅಲ್ರಿ, ಮತ್ತೆ ಊರಿಗೆ ಹೋದೆವು. ಊರಿಗೆ ಹೋಗಿ ಬಂದಿಂದ ಇಲ್ಲಿ ಮತ್ತೆ ನಮ್ಮ ಓಣ್ಯನವ್ರ ಬಂದ್ರಲ್ಲಿ, ಈ ಮೇಡಮ್ ಹತ್ರ ಕೆಲಸ ಮಾಡ್ತಿದ್ರಿ, ಇಲ್ಲಿಗೆ ಬಂದು ಕರ್ಕೊಂಬಂದ್ರಿ. ಇಲ್ಲಿಗೆ ಬಂದಿಂದ ನಾವು ಇಲ್ಲಿ ಸೆಟ್ಲ್ ಆದೇವ್ರಿ. ಇಲ್ಲೇ ಸೆಟ್ಲ್ ಆಗ್ಬಿಟ್ರಿ. ಹಿಂಗೆ ಎಲ್ಲ ನಮ್ಮ ಮೇಡಮ್ ಅವ್ರ ಆಶೀರ್ವಾದದಿಂದ ಅಲ್ಲಿಗೆ ಹೋಗಿ ಬಂದೇವ್ ನೋಡ್ರಿ, ಬಸ್ ಮನೆಗೆ. ಇಲ್ಲ, ಅವರು ನಿಮ್ಮನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅಷ್ಟೇ ಗೌರವ ಕೊಡ್ತೀರಿ. ಚೆನ್ನಾಗಿ ನೋಡ್ಕೊಂಡ್ರಿ ಅವರು. ಒಬ್ಬ ಮಾಲೀಕ ಮತ್ತೆ ಕೆಲಸಗಾರನ ಮಧ್ಯೆ ಇರ್ಬೇಕಾದೊಂದು ಅದೊಂದು ಪ್ರೀತಿ ವಾತ್ಸಲ್ಯ ಅದು ತುಂಬಾ ಜಾಸ್ತಿನೇ ಇದೆ ಅನ್ಸುತ್ತೆ. ತುಂಬಾ ಜಾಸ್ತಿ ಅದ್ರಿ. ನಮಗ್ ಹೊರಗಿನವ್ರು ಕೆಲ್ಸವ್ರ ತರ ಅನ್ಕೊಂಡಿಲ್ರ ಅವ್ರು. ನಮ್ಮ ಮನೆಯವ್ರ ತರಾನೇ ನೋಡ್ಕೊಂಡ್ರ. ನಮ್ಮ ಮನೆಯವ್ರಕಿಂತ ಒಂದು ತೂಕ ಹೆಚ್ಚ ನೋಡ್ಕೊಂಡ್ರ. ಅವ್ರಿಗೆ ಎಷ್ಟೊಗಳಿದ್ರು ಕಡಿಮೆನೇ ರೀ ಮೇಡಮ್. ಓಕೆ ಮಲ್ಲಮ್ಮ ಅವರೇ, ನಿಮ್ ಜೊತೆ ಮಾತಾಡಿ ಬಹಳ ಖುಷಿ ಆಯ್ತು. ಇನ್ನ ಮತ್ತೆ ಯಾವ್ದಾದ್ರು ಬೇರೆ ಶೋ ಬಂದ್ರು ಹೋಗ್ತೀರಾ ನೀವು? ಯಾವ್ದಾದ್ರು ಬಂದ್ರೆ ಹೋಗ್ತೀವಿ. ನಾವು ಧ್ರುವಂತ ಪಿಕ್ಚರ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ, ಅದೊಂದ್ ಚಾನ್ಸ್ ಸಿಕ್ತಂದ್ರೆ ಅಲ್ಲಿ ಒಂದ್ ಸ್ವಲ್ಪ ಹೋಗಿ ಬರ್ಬೇಕಂತ ಆಸೆ ಆದ್ರಿ. ಅಂದ್ರೆ ಫಿಲಮ್ ಅಲ್ಲಿ ಆಕ್ಟ್ ಮಾಡ್ಬೇಕು ಅಂತ ಆಸೆ ಇದೆಯಾ ನಿಮ್ಗೆ? ಕರ್ಕೊಂಡು ಹೋಗ್ತೀನಿ ಅಂದಾನ್ರಿ. ಏನ ನೋಡಿ, ಏನ್ ಕ್ಯಾರೆಕ್ಟರ್ ಇಷ್ಟ? ಯಾವ ಕ್ಯಾರೆಕ್ಟರ್ ಮಾಡಕ್ ಇಷ್ಟ ನಿಮ್ಗೆ? ಯಾವ್ದಾನ ಹೊಡ್ಯೋದು, ಸೋಷಿಯಲ್ ನಡ್ಸ್ಕೊಳ್ಳೋದು ಅದು ಇಷ್ಟ. ಹೊಡಿಯೋದು ಬಿಗ್ ಬಾಸ್ ಅಲ್ಲಿ ಮಿಸ್ ಆಗ್ಬಿಡ್ತಲ್ಲ ಹೊಡಿಯೋದು. ಅಲ್ಲಿ ಹೊಡಿಯಂಗಿಲ್ಲಲ್ರಿ.